ನೋಡಿ, ಮಾಲೇಗಾಂವ್ ಪ್ರಕರಣ ಆದಾಗ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು. ಅಂದು ಗೃಹ ಮಂತ್ರಿ ಸುಶೀಲ್ ಕುಮಾರ್ ಶಿಂದೆಯವರಿದ್ದರು. ಒಟ್ಟಾರೆ ಅವರು ಈ ದೇಶದಲ್ಲಿ ಹಿಂದೂಗಳು ಭಯೋತ್ಪಾದಕರು ಅನ್ನೋಂಥ ಒಂದು ಭಾವನೆಯನ್ನು ಜನರಲ್ಲಿ ತರಬೇಕು ಅನ್ನೋಂಥ ಉದ್ದೇಶದಿಂದ ಅಂದಿನ ಮನಮೋಹನ್ ಸಿಂಗ್ರ ಸರ್ಕಾರ ಈ ಒಂದು ಪ್ರಕರಣವನ್ನು ಹಿಂದೂ ಟೆರರಿಸಮ್ ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ರು. ಇಂದು ನ್ಯಾಯಾಲಯ ಎಲ್ಲ ಆರೋಪಿಗಳನ್ನು ಮುಕ್ತ ಮಾಡಿ ಯಾವುದೇ ಈ ಘಟನೆಗೆ ಈ ಒಂದು ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗವಹಿಸಲು ಅಂತ ನಿರಪರಾಧಿ ಅಂತೇಳಿ ಒಂದು ಘೋಷಣೆ ಆಗಿದೆ. ಈ ದೇಶದಲ್ಲಿ ಕಾಂಗ್ರೆಸ್ ಇವತ್ತಿನವರೆಗೂ ಅವರ ಒಂದು ಚಟುವಟಿಕೆ ನೋಡಿದ್ರೆ ಅವರು ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಆ ಒಂದು ಪಕ್ಷದ ಒಂದು ಗುರಿಯಾಗಿದೆ. ಯಾಕಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನೇರವಾಗಿ ಇವತ್ತು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳನ್ನು ಎಷ್ಟೋ ಅವಮಾನಕಾರಿಯಾದಂಥ ಶಬ್ದಗಳನ್ನು ಸಹ ಉಪಯೋಗ ಮಾಡಿದರು ನರೇಂದ್ರ ಮೋದಿಯವ್ರನ್ನ. ಇವರು ಒಬ್ಬ ಮೋತ್ಕಾ ಸೌದಾಗರ್ ಅಂತ ಹೇಳಿದರು. ಅಂದ್ರೆ ಹೆಣಗಳ ರಾಶಿಗಳ ಮೇಲೆ ಒಬ್ಬ ರಾಜಕಾರಣ ಮಾಡುವಂಥ ವ್ಯಕ್ತಿ ಅಂತ ಹೇಳಿ. ಅಂದರೆ ಇವರ ಕಾಂಗ್ರೆಸ್ಸಿನ ಮಾನಸಿಕತೆ ಭಾರತದ ಜೊತೆಗಿಲ್ಲ. ನಿನ್ನೆ ಪ್ರಧಾನಮಂತ್ರಿಗಳು ಹೇಳ್ದಂಗೆ ಇವರು ಪಾಕಿಸ್ತಾನದ ಇವರ ರಿಮೋಟ್ ಕಂಟ್ರೋಲ್ ಕಾಂಗ್ರೆಸ್ನೂ ಪಾಕಿಸ್ತಾನದಲ್ಲಿದೆ ಅನ್ನೋ ಮಾತು ಹೇಳಿದಾರಲ್ಲ. ಆ ದೃಷ್ಟಿಯಿಂದ ಇವತ್ತು ನೋಡಿರಿ, ಸುಶೀಲ್ ಕುಮಾರ್ ಶಿಂದೆಯವರು ಏನು ಹಿಂದೂ ಟೆರರಿಸಮ್ ಅಂದಿದ್ದಕ್ಕೆ ಅವರ ರಾಜಕೀಯ ಅಂತ್ಯನೇ ಆಯಿತು. ಹಂಗೆ ಕಾಂಗ್ರೆಸ್ ಅನ್ನೋದು ಹಿಂದೂ ವಿರೋಧಿ ನೀತಿಯಿಂದಲೇ ದೇಶದಲ್ಲಿ ಕಾಂಗ್ರೆಸ್ ತನ್ನ ನೆಲೆಯನ್ನು ಕಳ್ಕೋತಾ ಇದೆ. ಇವತ್ತು ಏನು ತೀರ್ಪು ಬಂದಿದೆ, ಕಾಂಗ್ರೆಸ್ಸಿನ ಒಂದು ಏನು ಅವರ ಏನದು ಸ್ಪೋಕ್ಸ್ ಪರ್ಸನ್ ಅದಾರಲ್ಲ, ಅವರು ಈ ದೇಶದ ಜನರ ಮುಂದೆ ಹೇಳಬೇಕು. ಅಂದರೆ ಹಿಂದೂಗಳು ಎಂದೂ ಭಯೋತ್ಪಾದಕನ ಒಪ್ಪಿದಂಥರಲ್ಲ, ಅಂಥ ಕೆಲಸ ಹಿಂದೂಗಳು ಎಂದೂ ಮಾಡಿಲ್ಲ. ಆದರೆ ಜಗತ್ತಿನಾಗ ಲಾಲ್ ಕೃಷ್ಣ ಅದ್ವಾನಿ ಒಂದು ಮಾತು ಹೇಳಿದರು, ಎಲ್ಲ ಮುಸ್ಲಿಮರು ಭಯೋತ್ಪಾದಕರಲ್ಲ, ಆದರೆ ಎಲ್ಲ ಭಯೋತ್ಪಾದಕರು ಮುಸಲ್ಮಾನರತ್ತೇಳಿ. ಇವತ್ತಿದು ಸತ್ಯ ಆಗ್ತಾಯಿದೆ. ಇವತ್ತು ನ್ಯಾಯಾಲಯ ನಮ್ಮ ಏನು ಅವತ್ತಿನ ನಮ್ಮ ಅನೇಕ ಒಬ್ಬ ಮಾಜಿ ಸೈನಿಕ ಅಧಿಕಾರಿಗಳ ಮೇಲೂ ಸಹ ಈ ಒಂದು ಪ್ರಕರಣದಲ್ಲಿ ಅವ್ರನ್ನೂ ಸಹ ಅಪರಾಧಿ ಮಾಡಿದರು. ಇದನ್ನು ಮುಕ್ತ ಆಗಿದ್ದಕ್ಕೆ ನಿಜಕ್ಕೂ ನಾನು ಕರ್ನಲ್ ಪುರೋಹಿತರನ್ನ ಅವ್ರನ್ನ ಪಾಪ ಒಬ್ಬ ದೇಶಕ್ಕೆ ಸೇವೆ ಮಾಡಿದಂಥ ವ್ಯಕ್ತಿನೂ ಸಹ ಒಬ್ಬ ಆರೋಪಿ ಮಾಡಿದರು. ಅದನ್ನೆಲ್ಲ ಮುಕ್ತ ಆಗಿದ್ದಕ್ಕೆ ನಿಜವಾಗಿಯೂ ಭಾರತದಲ್ಲಿ ಹಿಂದೂಗಳು ಭಯೋತ್ಪಾದಕರಲ್ಲ, ಹಿಂದೂಗಳು ಎಂದೂ ಭಯೋತ್ಪಾದನೆಯನ್ನು ಧರ್ಮಾಂಧತೆಯನ್ನು ಹೊಂದಿಲ್ಲ ಅನ್ನುವಂಥ ತೀರ್ಪು ಬಂದಿದೆ ಅಂತೇಳಿ ಈ ತೀರ್ಪನ್ನು ನಾನು ಸ್ವಾಗತ ಬಯಸ್ತೇನೆ. ಈಗ KN ರಾಜನ್ ಅವರ ಮೇಲಿನ ಹನಿ ಟ್ರ್ಯಾಪ್ ಆರೋಪ ಇತ್ತಲ್ಲ ಸರ್, ಸಾಕಷ್ಟು ಚರ್ಚೆ ಮಾಡಿದ್ರು, ನೀವೆಲ್ಲ ಪ್ರಸ್ತಾಪ ಮಾಡಿದ್ರಿ. ಈಗ ಅದರಲ್ಲಿ ಸಾಕ್ಷಿಗಳಿಲ್ಲ, ಅವ್ರು ಮಾಡಿರುವಂಥ ಆರೋಪ ಸುಳ್ಳು ಅಂತ CID ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಸರ್. ನೋಡಿ, CID ಅಧಿಕಾರಿಗಳು ಸರ್ಕಾರದ ಕಂಟ್ರೋಲ್ನಲ್ಲಿ ಇರ್ತಾರೆ. CM ಅವ್ರು ಏನು ಹೇಳಿರ್ತಾರೆ ಹಂಗೆ ಕ್ಲೀನ್ ಚಿಟ್ ಕೊಟ್ಕೊತ ಹೋಗ್ತಾರೆ ಅವರು. KN ರಾಜಣ್ಣ ಅವರು ನಾನು ಅದನ್ನು ಪ್ರಸ್ತಾಪ ಮಾಡಿದಾಗ KN ರಾಜಣ್ಣವರೇ ಸ್ವಯಂ ಪ್ರೇರಿತವಾಗಿ ವಿಧಾನಸಭೆಯಲ್ಲಿ ಅವರು ತಮ್ಮ ಆದಂತಹ ಒಂದು ಘಟನೆ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರು. ಇವತ್ತು ಇಲ್ಲತ್ತಾರ ಅಂದರೆ ಕಾಂಗ್ರೆಸ್ ಪಕ್ಷದ ತಮ್ಮ ಒಳಗಿನ ಆಂತರಿಕ ಕಚ್ಚಾಟ ಏನಿದೆ ಅದನ್ನು ಬಹಿರಂಗ ಆಗ್ತದೆ ಅನ್ನೋಂಥ ಭಯದಿಂದ ಅವರು CODದಿಂದ ಅದನ್ನು ಯಾವುದೇ ಆರೋಪ ಇದು ಏನು ಸಾಕ್ಷಿಗಳು ಸಿಕ್ಕಿಲ್ಲ ಅಂತೇಳಿ ಮುಚ್ಚು ಹಾಕೋ ಕೆಲಸ ಮಾಡಿದ್ದಾರೆ. ಇದು ಯಾವ ಸರ್ಕಾರ ಇದ್ರೂ ಇದು ನಡೀತದೆ. ಯಾರು ಒತ್ತಡ ಇತ್ತು ಈ ತನಿಖೆ ಬಗ್ಗೆ? ಯಾರಿಂದಾಗಿ ವರದಿ? ಯಾರು ಒತ್ತಡಕ್ಕೆ ಹೈಕಮಾಂಡದವ್ರು ಒತ್ತಡ ಇದ್ದೇ ಇರ್ತದೆ. ಹೈಕಮಾಂಡು ಇವತ್ತು DK ಶಿವಕುಮಾರ್ ರಕ್ಷಣೆಗೆ ಬರಬೇಕಾದಂಥ ಅನಿವಾರ್ಯತೆ ಇದೆ ಹೈಕಮಾಂಡ್ಗೆ. ಯಾಕಂದರೆ DK ಶಿವಕುಮಾರ್ ಅವರ ಇದರಲ್ಲಿ ರಕ್ಷಣೆ ಮಾಡದಿದ್ದರೆ ಕೇಂದ್ರದ ಕಾಂಗ್ರೆಸ್ಸಿನ ಮುಖಂಡರಿಗೆ ಭಾಳ ದೊಡ್ಡ ಭಯ ಇದೆ. ಅದಕ್ಕೆ ಏನಾದರೂ ಮಾಡಪ್ಪ ರಾಜಣ್ಣ, ಸುಮ್ಮನೆ ಕುಳಿತುಗೋ, ಬೇಕಾದರೆ ನೀನು ಉಪಮುಖ್ಯಮಂತ್ರಿ ಮಾಡ್ತದೆ ಹೇಳಿರ್ಬೋದು. ಈ ತನಿಖೆ ಬಗ್ಗೆ DK ಶಿವಕುಮಾರ್ ಗೊತ್ತೇ ಇಲ್ಲ, ಯಾವಾಗಲೂ ಪಾಪ DK ಶಿವಕುಮಾರ್ಗೆ ಏನೂ ಗುರುತಿರೋದಿಲ್ಲ. ಈ ರಾಜ್ಯದಲ್ಲಿ ಅತ್ಯಂತ ಮುಗ್ಧ ರಾಜಕಾರಣಿ, ಏನೂ ಗುರುತಿಲ್ಲ ರಾಜಕಾರಣಿ ಅಂದರೆ DK ಶಿವಕುಮಾರ್. 5ನೇ ತಾರೀಕು ರಾಹುಲ್ ಗಾಂಧಿ ರ್ಯಾಲಿ ನಡೀತಾ ಇದೆ ಸರ್, ಚುನಾವಣಾ ಅಕ್ರಮ ಸಂಬಂಧಪಟ್ಟಂತೆ. ನೋಡಿರಿ, ಚುನಾವಣಾ ಅಕ್ರಮ ಕಾಂಗ್ರೆಸ್ನವ್ರು ಮಾಡಿದ್ದು ದೇಶದಲ್ಲಿ. ಎಲ್ಲ ಈ ಏನು ಬ್ಯಾಲೆಟ್ ಇದು ಇತ್ತಲ್ಲ, ಮೊದಲೆಲ್ಲ ಗುದ್ದಿ ಹಾಕೋತಿದ್ರು.
ನಾನು ಹಿಂದೆ ಒಮ್ಮೆ ನಮ್ಮ ರಕ್ಷಣಾ ಸಚಿವರು ಜಾರ್ಜ್ ಫರ್ನಾಂಡಿಸ್ ಹೇಳಿದರು, ಬಿಹಾರದಲ್ಲಿ ಸಾಮಾನ್ಯ ಮತದಾರ ಬಂದು ಮತಗಟ್ಟೆಗೆ ಮುಟ್ಟುವುದಿಲ್ಲ, ಎಲ್ಲ ಅಲ್ಲಿರುವಂಥ ಗುಂಡಾಗಳನ್ನೇ ಚುನಾವಣೆ ಮಾಡ್ತಾರಂತೇಳಿ. ಹಂಗೆ ಕಾಂಗ್ರೆಸ್ ಆ ಸಂಸ್ಕೃತಿ ತೆಗೆದು ಏನಿತ್ತು, ಇವತ್ತು ಏನು ನಮ್ಮ ಎಲೆಕ್ಟ್ರಾನಿಕ್ ಒಂದು ಏನು ಇದು ಮಾಡಿದಾರಲ್ಲ, ಆ UM ಅದ್ರ ಮ್ಯಾಗ ಅವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಅದರಲ್ಲಿ ಏನೂ ಮಾಡೋದಿಲ್ಲ, ಚುನಾವಣೆ ಆಯೋಗ ಹೇಳಿದ್ರು ಸಹಿತ ಇನ್ನೂ UM ಬಗ್ಗೆ. ಹಾಗಾದರೆ ಕರ್ನಾಟಕದಲ್ಲಿ UM ದೋಷ ಆಗೈತೆ ಅಂತ ನಾನು ಹೇಳ್ತೀನಿ. 136 ಬರಬಾರ್ದಾಗಿತ್ತು, ಬರೀ 36 ಬರಬೇಕಾಗಿತ್ತು. EM ದೋಷನೇ ಹಂಗಂದ್ರೆ ಮೂರ್ಖತಾರಟ್ಟೆ. ಅದಕ್ಕೆ ತಮ್ಮ ಸೋಲನ್ನು, ತಮ್ಮ ತಪ್ಪನ್ನು ಮರೆಮಾಚಲಿಕ್ಕೆ ಇವತ್ತು ಕಾಂಗ್ರೆಸ್ನವರು ಇಂಥ ಒಂದು ಅಪಪ್ರಚಾರ ಮಾಡ್ತಾರೆ. ನೋಡಿ, ಮಾಲೇಗಾಂವ್ ಪ್ರಕರಣ ಆದಾಗ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು. ಅಂದು ಗೃಹ ಮಂತ್ರಿ ಸುಶೀಲ್ ಕುಮಾರ್ ಶಿಂದೆ ಅವರಿದ್ದರು. ಒಟ್ಟಾರೆ ಅವರು ಈ ದೇಶದಲ್ಲಿ ಹಿಂದೂಗಳು ಭಯೋತ್ಪಾದಕರು ಅನ್ನೋಂಥ ಒಂದು ಭಾವನೆಯನ್ನು ಜನರಲ್ಲಿ ತರಬೇಕು ಅನ್ನೋಂಥ ಉದ್ದೇಶದಿಂದ ಅಂದಿನ ಮನಮೋಹನ್ ಸಿಂಗ್ರ ಸರ್ಕಾರ ಈ ಒಂದು ಪ್ರಕರಣವನ್ನು ಹಿಂದೂ ಟೆರರಿಸಮ್ ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ರು. ಇಂದು ನ್ಯಾಯಾಲಯ ಎಲ್ಲ ಆರೋಪಿಗಳನ್ನು ಮುಕ್ತ ಮಾಡಿ ಯಾವುದೇ ಈ ಘಟನೆಗೆ ಈ ಒಂದು ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ ಅಂತ ನಿರಪರಾಧಿ ಅಂತೇಳಿ ಒಂದು ಘೋಷಣೆ ಆಗಿದೆ. ಈ ದೇಶದಲ್ಲಿ ಕಾಂಗ್ರೆಸ್ ಇವತ್ತಿನವರೆಗೂ ಅವರ ಒಂದು ಚಟುವಟಿಕೆ ನೋಡಿದ್ರೆ ಅವರು ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಆ ಒಂದು ಪಕ್ಷದ ಒಂದು ಗುರಿಯಾಗಿದೆ. ಯಾಕಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನೇರವಾಗಿ ಇವತ್ತು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳನ್ನು ಎಷ್ಟೋ ಅವಮಾನಕಾರಿಯಾದಂಥ ಶಬ್ದಗಳನ್ನು ಸಹ ಉಪಯೋಗ ಮಾಡಿದರು ನರೇಂದ್ರ ಮೋದಿಯವ್ರನ್ನ. ಇವರು ಒಬ್ಬ ಮೋತ್ಕಾ ಸೌದಾಗರ್ ಅಂತ ಹೇಳಿದರು. ಅಂದ್ರೆ ಹೆಣಗಳ ರಾಶಿಗಳ ಮೇಲೆ ಒಬ್ಬ ರಾಜಕಾರಣ ಮಾಡುವಂಥ ವ್ಯಕ್ತಿ ಅಂತ ಹೇಳಿ. ಅಂದರೆ ಇವರ ಕಾಂಗ್ರೆಸ್ಸಿನ ಮಾನಸಿಕತೆ ಭಾರತದ ಜೊತೆಗಿಲ್ಲ. ನಿನ್ನೆ ಪ್ರಧಾನಮಂತ್ರಿಗಳು ಹೇಳ್ದಂಗೆ ಇವರು ಪಾಕಿಸ್ತಾನದ ಇವರ ರಿಮೋಟ್ ಕಂಟ್ರೋಲ್ ಕಾಂಗ್ರೆಸ್ನು ಪಾಕಿಸ್ತಾನದಲ್ಲಿದೆ ಅನ್ನೋ ಮಾತು ಹೇಳಿದಾರಲ್ಲ. ಆ ದೃಷ್ಟಿಯಿಂದ ಇವತ್ತು ನೋಡಿರಿ, ಸುಶೀಲ್ ಕುಮಾರ್ ಶಿಂದೆ ಅವರು ಏನೋ ಹಿಂದೂ ಟೆರರಿಸಮ್ ಅಂದಿದ್ದಕ್ಕೆ ಅವರ ರಾಜಕೀಯ ಅಂತ್ಯನೇ ಆಯಿತು. ಹಂಗೆ ಕಾಂಗ್ರೆಸ್ ಅನ್ನೋದು ಹಿಂದೂ ವಿರೋಧಿ ನೀತಿಯಿಂದಲೇ ದೇಶದಲ್ಲಿ ಕಾಂಗ್ರೆಸ್ ತನ್ನ ನೆಲೆಯನ್ನು ಕಳ್ಕೋತಾ ಇದೆ. ಇವತ್ತು ಏನು ತೀರ್ಪು ಬಂದಿದೆ, ಕಾಂಗ್ರೆಸ್ಸಿನ ಒಂದು ಏನು ಅವರ ಏನದು ಸ್ಪೋಕ್ಸ್ ಪರ್ಸನ್ ಅದಾರಲ್ಲ, ಅವರು ಈ ದೇಶದ ಜನರ ಮುಂದೆ ಹೇಳಬೇಕು. ಅಂದರೆ ಹಿಂದೂಗಳು ಎಂದೂ ಭಯೋತ್ಪಾದಕನ ಒಪ್ಪಿದಂಥರಲ್ಲ, ಅಂಥ ಕೆಲಸ ಹಿಂದೂಗಳು ಎಂದೂ ಮಾಡಿಲ್ಲ. ಆದರೆ ಜಗತ್ತಿನಾಗ ಲಾಲ್ ಕೃಷ್ಣ ಅದ್ವಾನಿ ಅವರೊಂದು ಮಾತು ಹೇಳಿದರು, ಎಲ್ಲ ಮುಸ್ಲಿಮರು ಭಯೋತ್ಪಾದಕರಲ್ಲ, ಆದರೆ ಎಲ್ಲ ಭಯೋತ್ಪಾದಕರು ಮುಸಲ್ಮಾನರು ಅಂತೇಳಿ. ಇವತ್ತು ಇದು ಸತ್ಯ ಆಗ್ತಾಯಿದೆ. ಇವತ್ತು ನ್ಯಾಯಾಲಯ ನಮ್ಮ ಏನು ಅವತ್ತಿನ ನಮ್ಮ ಅನೇಕ ಒಬ್ಬ ಮಾಜಿ ಸೈನಿಕ ಅಧಿಕಾರಿಗಳ ಮೇಲೂ ಸಹ ಈ ಒಂದು ಪ್ರಕರಣದಲ್ಲಿ ಅವ್ರನ್ನೂ ಸಹ ಅಪರಾಧಿ ಮಾಡಿದರು. ಇದನ್ನು ಮುಕ್ತ ಆಗಿದ್ದಕ್ಕೆ ನಿಜಕ್ಕೂ ನಾನು ಕರ್ನಲ್ ಪುರೋಹಿತರನ್ನ ಅವ್ರನ್ನ ಪಾಪ ಒಬ್ಬ ದೇಶಕ್ಕೆ ಸೇವೆ ಮಾಡಿದಂಥ ವ್ಯಕ್ತಿನೂ ಸಹ ಒಬ್ಬ ಆರೋಪಿ ಮಾಡಿದರು. ಅದನ್ನೆಲ್ಲ ಮುಕ್ತ ಆಗಿದ್ದಕ್ಕೆ ನಿಜವಾಗಿಯೂ ಭಾರತದಲ್ಲಿ ಹಿಂದೂಗಳು ಭಯೋತ್ಪಾದಕರಲ್ಲ, ಹಿಂದೂಗಳು ಎಂದೂ ಭಯೋತ್ಪಾದನೆಯನ್ನು ಧರ್ಮಾಂಧತೆಯನ್ನು ಹೊಂದಿಲ್ಲ ಅನ್ನುವಂಥ ತೀರ್ಪು ಬಂದಿದೆ ಅಂತೇಳಿ ಈ ತೀರ್ಪನ್ನು ನಾನು ಸ್ವಾಗತ ಬಯಸ್ತೇನೆ. ಈಗ KN ರಾಜನ್ ಅವರ ಮೇಲಿನ ಹನಿ ಟ್ರ್ಯಾಪ್ ಆರೋಪ ಇತ್ತಲ್ಲ ಸರ್, ಸಾಕಷ್ಟು ಚರ್ಚೆ ಮಾಡಿದ್ರಿ, ನೀವೆಲ್ಲ ಪ್ರಸ್ತಾಪ ಮಾಡಿದ್ರಿ. ಈಗ ಅದರಲ್ಲಿ ಸಾಕ್ಷಿಗಳಿಲ್ಲ, ಅವ್ರು ಮಾಡಿರುವಂಥ ಆರೋಪ ಸುಳ್ಳು ಅಂತ CID ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಸರ್. ನೋಡಿ, CID ಅಧಿಕಾರಿಗಳು ಸರ್ಕಾರದ ಕಂಟ್ರೋಲ್ನಲ್ಲಿ ಇರ್ತಾರೆ. CM ಅವ್ರು ಏನು ಹೇಳಿರ್ತಾರೆ ಹಂಗೆ ಕ್ಲೀನ್ ಚಿಟ್ ಕೊಟ್ಕೊತ ಹೋಗ್ತಾರೆ ಅವರು. KN ರಾಜಣ್ಣ ಅವರು ನಾನು ಅದನ್ನು ಪ್ರಸ್ತಾಪ ಮಾಡಿದಾಗ KN ರಾಜಣ್ಣವರೇ ಸ್ವಯಂ ಪ್ರೇರಿತವಾಗಿ ವಿಧಾನಸಭೆಯಲ್ಲಿ ಅವರು ತಮ್ಮ ಆದಂತಹ ಒಂದು ಘಟನೆ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರು. ಇವತ್ತು ಇಲ್ಲ ಥರ ಅಂದರೆ ಕಾಂಗ್ರೆಸ್ ಪಕ್ಷದ ತಮ್ಮ ಒಳಗಿನ ಆಂತರಿಕ ಕಚ್ಚಾಟ ಏನಿದೆ ಅದನ್ನು ಬಹಿರಂಗ ಆಗ್ತದೆ ಅನ್ನೋಂಥ ಭಯದಿಂದ ಅವ್ರು CODದಿಂದ ಅದನ್ನು ಯಾವುದೇ ಆರೋಪ ಇದು ಏನು ಸಾಕ್ಷಿಗಳು ಸಿಕ್ಕಿಲ್ಲ ಅಂತೇಳಿ ಮುಚ್ಚು ಹಾಕೋ ಕೆಲಸ ಮಾಡಿದ್ದಾರೆ. ಇದು ಯಾವ ಸರ್ಕಾರ ಇದ್ರೂ ಇದು ನಡೀತದೆ. ಯಾರು ಒತ್ತಡ ಇತ್ತು ಈ ತನಿಖೆ ಬಗ್ಗೆ ಯಾರಿಂದಾಗಿ ವರದಿ? ಯಾರು ಒತ್ತಡಕ್ಕೆ ಹೈಕಮಾಂಡದವ್ರು ಒತ್ತಡ ಇದ್ದೇ ಇರ್ತದೆ. ಹೈಕಮಾಂಡು ಇವತ್ತು DK ಶಿವಕುಮಾರ್ ರಕ್ಷಣೆಗೆ ಬರಬೇಕಾದಂಥ ಅನಿವಾರ್ಯತೆ ಇದೆ ಹೈಕಮಾಂಡ್ಗೆ. ಯಾಕಂದರೆ DK ಶಿವಕುಮಾರ್ ಅವರ
ಇದರಲ್ಲಿ ರಕ್ಷಣೆ ಮಾಡದಿದ್ದರೆ ಕೇಂದ್ರದ ಕಾಂಗ್ರೆಸ್ಸಿನ ಮುಖಂಡರಿಗೆ ಭಾಳ ದೊಡ್ಡ ಭಯ ಇದೆ. ಅದಕ್ಕೆ ಏನಾದರೂ ಮಾಡಪ್ಪ ರಾಜಣ್ಣ, ಸುಮ್ಮನೆ ಕುಳಿತುಗೋ, ಬೇಕಾದ್ರೆ ನೀನು ಉಪಮುಖ್ಯಮಂತ್ರಿ ಮಾಡ್ತದೆ ಹೇಳಿರ್ಬೋದು. ಈ ತನಿಖೆ ಬಗ್ಗೆ ಡಿ ಕೆ ಶಿವಕುಮಾರ್ ಗೊತ್ತೇ ಇಲ್ಲ, ಅದು ಯಾರು ಯಾವಾಗಲೂ ಪಾಪ ಡಿ ಕೆ ಶಿವಕುಮಾರ್ಗೆ ಏನೂ ಗುರುತಿರೋದಿಲ್ಲ. ಈ ರಾಜ್ಯದಲ್ಲಿ ಅತ್ಯಂತ ಮುಗ್ಧ ರಾಜಕಾರಣಿ, ಏನೂ ಗುರುತಿಲ್ಲ ರಾಜಕಾರಣಿ ಅಂದರೆ ಡಿ ಕೆ ಶಿವಕುಮಾರ್. 5ನೇ ತಾರೀಕು ರಾಹುಲ್ ಗಾಂಧಿ ರ್ಯಾಲಿ ನಡೀತಾ ಇದೆ ಸರ್, ಚುನಾವಣಾ ಅಕ್ರಮ ಸಂಬಂಧಪಟ್ಟಂತೆ. ನೋಡಿರಿ, ಚುನಾವಣಾ ಅಕ್ರಮ ಕಾಂಗ್ರೆಸ್ನವ್ರು ಮಾಡಿದ್ದು ದೇಶದಲ್ಲಿ. ಎಲ್ಲ ಈ ಏನು ಬ್ಯಾಲೆಟ್ ಇದು ಇತ್ತಲ್ಲ, ಮೊದಲೆಲ್ಲ ಗುದ್ದಿ ಹಾಕೋತಿದ್ರು. ನಾನು ಹಿಂದೆ ಒಮ್ಮೆ ನಮ್ಮ ರಕ್ಷಣಾ ಸಚಿವರು ಜಾರ್ಜ್ ಫರ್ನಾಂಡಿಸ್ ಹೇಳಿದರು, ಬಿಹಾರದಲ್ಲಿ ಸಾಮಾನ್ಯ ಮತದಾರ ಬಂದು ಮತಗಟ್ಟೆಗೆ ಮುಟ್ಟುವುದಿಲ್ಲ, ಎಲ್ಲ ಅಲ್ಲಿರುವಂಥ ಗುಂಡಾಗಳನ್ನೇ ಚುನಾವಣೆ ಮಾಡ್ತಾಯಿರ್ತಾರೆ. ಹಂಗೆ ಕಾಂಗ್ರೆಸ್ ಆ ಸಂಸ್ಕೃತಿ ತೆಗೆದು ಏನಿತ್ತು, ಇವತ್ತು ಏನು ನಮ್ಮ ಎಲೆಕ್ಟ್ರಾನಿಕ್ ಒಂದು ಏನು ಇದು ಮಾಡಿದಾರಲ್ಲ, ಆ UM ಅದ್ರ ಮ್ಯಾಗ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಅದರಲ್ಲಿ ಏನೂ ಮಾಡೋದಿಲ್ಲ, ಚುನಾವಣಾ ಆಯೋಗ ಹೇಳಿದ್ರು ಸಹಿತ ಇನ್ನೂ UM ಬಗ್ಗೆ. ಹಾಗಾದರೆ ಕರ್ನಾಟಕದಲ್ಲಿ UM ದೋಷ ಆಗೈತೆ ಅಂತ ನಾನು ಹೇಳ್ತೀನಿ. 136 ಬರಬಾರ್ದಾಗಿತ್ತು, ಬರೀ 36 ಬರಬೇಕಾಗಿತ್ತು. EM ದೋಷನೇ ಹಂಗಂದ್ರೆ ಮೂರ್ಖತಾರಟ್ಟೆ. ಅದಕ್ಕೆ ತಮ್ಮ ಸೋಲನ್ನು, ತಮ್ಮ ತಪ್ಪನ್ನು ಮರೆಮಾಚಲಿಕ್ಕೆ ಇವತ್ತು ಕಾಂಗ್ರೆಸ್ನವರು ಇಂಥ ಒಂದು ಪ್ರಚಾರ ಮಾಡ್ತಾರೆ.